ಮೊನ್ನೆ ಏನು ಸಭೆ ಸೇರಿದಾಗ ನಿರ್ಣಯ ಮಾಡಿದ್ದೀವಿ, ಪಾದಯಾತ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ತಾರೀಕು ಅನ್ನೋದು ನಮ್ಮದೇ ಒಂದು ಕೋರ್ ಕಮಿಟಿ ಮಾಡ್ಕೊಂಡಾರ. ನಾ ಈಗೇನು ಅದ್ರ ಬಗ್ಗೆ ಏನೂ ಹೇಳಿಕೆ ಕೊಡಬಾರ್ದು ಅಂತ ಹೇಳ್ಯಾರ. ಇನ್ನು ಏನೇ ಹೇಳಿಕೆ ಇದ್ದರೂ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರು ಏನು ಹೇಳ್ತಾರ ಅವರೇ ಕೊಡ್ತಾರೆ, ನಾ ಕೊಡೋದಿಲ್ಲ. ನೋಡ್ರಿ, ನಾವು ಕೇಂದ್ರ ನಮ್ಮ ಪಕ್ಷದ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಾವು ಮಾಡ್ತೀವಿ. ಅವ್ರು ಅನುಮತಿ ಕೊಡದೇ ಇದ್ರೆ ನಾವು ಮಾಡೋದಿಲ್ಲ. ಅನುಮತಿಗೆ ಮುಂದಿನ ಮೀಟಿಂಗ್ ಒಂದು ಕರೆದ್ವಿ ನಾವು. ಅದು ಆದಮೇಲೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಅಲ್ಲಿಂದ ದಿಲ್ಲಿಗೆ ನಾವು ಅನುಮತಿ ಕೇಳ್ತೀವಿ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮ್ಯಾಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು 400 ಲೋಕಸಭಾ ಸದಸ್ಯರು ಕೊಟ್ಟರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ, ದಲಿತರ ಎಲ್ಲ ಹಕ್ಕು ಕಸ್ಕೋತಾರ, ದಲಿತರನ್ನ ದಮನ ಮಾಡ್ತಾರತ್ತ ಅಪಪ್ರಚಾರ ಈ ದೇಶದಲ್ಲಿ ಆಯಿತು. ಇದರಿಂದ ದಲಿತರಲ್ಲಿ, ಹಿಂದುಳಿದ ವರ್ಗದಲ್ಲಿ BJP ಬಗ್ಗೆ ಒಂದು ವಿಶ್ವಾಸ ಕಡಿಮೆ ಆಗಿದ್ದರಿಂದ ನಾವು 240ಕ್ಕೆ ಬಂದು ನಿಲ್ಲಬೇಕಾಯ್ತು. ಅದನ್ನು ನಾವು ಭಾಳ ಯಶಸ್ವಿಯಾಗಿ ಅವ್ರು ಮಾಡಿದಂಥ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಅಂತ ನರೇಂದ್ರ ಮೋದಿಯವರು ಹೇಳಿದ್ರು. ಸೂರ್ಯಚಂದ್ರರಿಗೆ ನಾವು ಮೀಸಲಾತಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಕೈ ಹಚ್ಚೋದಿಲ್ಲ, ಅದಕ್ಕಿನ್ನೂ ಶಕ್ತಿ ತುಂಬ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಸಹ ವಿರೋಧ ಪಕ್ಷಗಳ ವಿರೋಧದಿಂದ ದೇಶದಲ್ಲಿ ದಲಿತರು, ಹಿಂದುಳಿದ ವರ್ಗದವರು BJPಯಿಂದ ಸ್ವಲ್ಪ ವಿಮುಖ ಆಗಿದ್ದರಿಂದ ನಮ್ಮ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆದವು. ಇವತ್ತು ಕರ್ನಾಟಕದಲ್ಲಿ ದಲಿತರ ಹೆಸರಿನಿಂದ, ಹಿಂದುಳಿದ ವರ್ಗದ ಹೆಸರಿನಿಂದ, ಅಲ್ಪಸಂಖ್ಯಾತರ ಹೆಸರಿನಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು 187 ಕೋಟಿ ರೂಪಾಯಿ ಇವತ್ತು ವಾಲ್ಮೀಕಿ ಏನೊಂದು ನಿಗಮ ಇದೆ ಲೂಟಿಯಾಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ 187 ಕೋಟಿ ಅಲ್ಲ, ಬರೀ 82 ಕೋಟಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ 82 ಕೋಟಿನೂ ಹೋಗೈತಲ್ಲ. ನಾ ಅದೇ ಹೇಳಿದೆ ವಿಧಾನಸಭೆಯಲ್ಲಿ, 187 ಕೋಟಿ ಒಂದು ಕುಟುಂಬಕ್ಕೆ ST ಜನಾಂಗದ ಕುಟುಂಬಕ್ಕೆ ನಾವು 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಕರ್ನಾಟಕದಲ್ಲಿ 18,000 ವಾಲ್ಮೀಕಿ ಜನಾಂಗದ ಬಡವರಿಗೆ ಇವತ್ತು ಆ ಹಣ ಹೋಗ್ತಿತ್ತು. ಅವರ ಏನೋ ಒತ್ತು ಗಾಡಿಯವರಾಗಲಿ, ಕಾಯಿಪಲ್ಯ ಆಗಲಿ, ಆಟೋ ರಿಕ್ಷಾ ಆಗಲಿ, ಏನೋ ಒಂದು ತೊಗೊಂಡು ಜೀವನ ಮಾಡ್ತಿದ್ರು. ನೀವು ದಲಿತರು ರೊಕ್ಕ ಅಲ್ಲಿ ST ಜನರು ರೊಕ್ಕ ತಿಂದ್ರಿ. ಗ್ಯಾರಂಟಿ ಹೆಸರಲ್ಲೇ ಕರ್ನಾಟಕದ 24,000 ಕೋಟಿ SC TSP ಏನು ಅಭಿವೃದ್ಧಿ ಅದು ಏನಿತ್ತಂದ್ರೆ ದಲಿತರಿಗೆ ಕಾರ್ ಕೊಡೋದಾಗಲಿ, ದಲಿತರಿಗೆ ಕಾಂಪ್ಲೆಕ್ಸ್ ಮಾಡಿಸೋದಾಗಲಿ, ದಲಿತರಿಗೆ ರಸ್ತೆ ಮಾಡೋದಾಗಲಿ, ಡ್ರೈನೇಜ್ ಆಗಲಿ, ಪ್ಯೂರ್ಲಿ ದಲಿತರ ಅಭಿವೃದ್ಧಿಗಾಗಿದ್ದಂಥ 24,000 ಕೋಟಿಯನ್ನು ನೀವು ಗ್ಯಾರಂಟಿಗೆ ಹಾಕಿರಿ. ನಿಮ್ಮ ಬಸ್ಸು, ನಿಮ್ಮ ಭಾಗ್ಯಲಕ್ಷ್ಮಿ, ನಿಮ್ಮ ಕರೆಂಟ್ ಬಿಲ್ಲು ಅಂತ ಹೇಳಿ 24,000 ಕೋಟಿ ತೊಗೊಂಡಿರಿ. ಹೀಗಾಗಿ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ರಿ. ಹಿಂದುಳಿದವ್ರಿಗೆ ನೀವು ಏನೂ ಯಾವುದೇ ಯೋಜನೆ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಇವತ್ತು ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸ್ಲಿಮ್ರು ಅಂತ ತಿಳ್ಕೊಂಡರು. ಅವ್ರಿಗೆ ಹುಬ್ಬಳ್ಳಿಯಲ್ಲಿ ಒಂದು ಮುಸ್ಲಿಂ ಸಮಾವೇಶದಲ್ಲಿ ಹೇಳ್ತಾರೆ 10,000 ಕೋಟಿ ರೂಪಾಯಿ ಅವ್ರ ಅಭಿವೃದ್ಧಿ ಕೊಡ್ತಿರತ್ತೆ. ಇವತ್ತು ದಲಿತರ 24,000 ಕೋಟಿ ಕಸ್ಕೋತೀರಿ, 187 ಕೋಟಿ ಲೂಟಿ ಮಾಡ್ತೀರಿ, ಅಲ್ಲಿ ಅವ್ರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀರಂದ್ರೆ ನೀವು ಕೇವಲ ಮುಸ್ಲಿಮರ ಬಂದು ಅಭಿವೃದ್ಧಿ ನಿಮ್ಗೆ ಅಟ್ಟೇ ಬೇಕಾಗಿದೆ. ಹಿಂದುಳಿದವರು ದಲಿತರು ನೀವು ಮೋಸ ಮಾಡಿದಿರಿ. ಅದಕ್ಕೆ BJP ನಾವು ದಲಿತ ವಿರೋಧಿ ಅಲ್ಲ. ನಾವಿದ್ದಾಗ ಏನು ದಲಿತರಿಗೆ ಸಿಗಬೇಕಾದಂಥ 22% SCP TSP ಹಣ ಸಂಪೂರ್ಣ ವಿನಿಯೋಗ ನಾವು ಮಾಡಿದ್ದೀವಿ. ನೀವು ಅದನ್ನು ಕಸ್ಕೊಂಡಿದ್ದೀರಿ. ಅದನ್ನು ಜನರಲ್ಲಿ ಜಾಗೃತಿ ಮಾಡಲಿಕ್ಕೆ ನಾವು ಈ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀವಿ.